ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಹಿಂದೆ ರಾಷ್ಟ್ರೀಯ ಆದಾಯದ ಕ್ಲಾಸ್ ಬಗ್ಗೆ ಮಾಡಿದ್ವಿ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದವ್ರು ಯಾರ್ಯಾರು ಅಂತ ನೋಡ್ತಾ ಇದ್ವಿ. ಅದೇ ತರಗತಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಆ ತರಗತಿ ಮುಂದುವರಿಸೋಣ. ಹೌದು, ಅರ್ಥಶಾಸ್ತ್ರದಲ್ಲಿ ಭಾಳಷ್ಟು ವಿಧಗಳು ನಾವು ನೋಡಿದ್ದೀವಿ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದವ್ರು ಯಾರು ಅಂತ ನೋಡ್ತಾ ಇದ್ವಿ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದ್ಯಾರು ಅಂತ ನೋಡ್ತಾ ಇದ್ವಿ. ಹಾಗಾದರೆ ಮೊಟ್ಟ ಮೊದಲು ಹಿಂದಿನ ವಿಡಿಯೋದಲ್ಲೂ ಸ್ವಲ್ಪ ಎಕ್ಸ್ಪ್ಲೇನ್ ಆಗಿದೆ ಇದ್ರ ಬಗ್ಗೆ, ಹೌದಾ? ಇಲ್ಲಿ ಕ್ಲಿಯರ್ ಆಗಿ ನೋಡೋಣ. ಮೊಟ್ಟ ಮೊದಲು ದಾದಾಭಾಯಿ ನವರೋಜಿ ಇವರು ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ ಮೊದಲ ವ್ಯಕ್ತಿ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ ಮೊದಲ ವ್ಯಕ್ತಿ ಅಂತ ನಾವು ಯಾರನ್ನು ಕರಿತೀವಿ ಅಂದ್ರೆ ದಾದಾಭಾಯಿ ನವರೋಜಿ. ಹಾಗಾದರೆ ಎಷ್ಟರಾಗ ಇದು ಮಾಡಿದ್ರು ಅಂತ ನೋಡ್ತಾ ಹೋದರೆ 1868ರಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹಾಗಾದರೆ ಇವರ ಪ್ರಮುಖ ಕೃತಿ ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಹೌದಾ? ಇವರ ಕೃತಿ ಯಾವುದು? 10ನೇ ತಾರೀಕು DR ಎಕ್ಸಾಮ್ ಅದಾವ, ಅಲ್ಲೆಲ್ಲ ಇಂಥ ಕ್ವಶನ್ಗಳು ಕೇಳ್ತಾರೆ. ಹೌದಾ? ಕೃತಿ ಯಾವುದು ಅಂತ ನೋಡ್ತಾ ಹೋದರೆ ದ ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ನೋಡ್ತೀವಿ. ರೂಲ್ ಇನ್ ಇಂಡಿಯಾ. ಹಾಗಾದರೆ ಇವರು ಅಧ್ಯಯನ ಮಾಡ್ತಾರೆ, ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹೌದಾ? ಇವರು ಮಂಡನೆ ಮಾಡಿರ್ತಕ್ಕಂಥ ಒಂದು ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ಡ್ರೈನ್ ಥಿಯರಿ ಅಂತ ನೋಡ್ತೀವಿ. ಡ್ರೈನ್ ಥಿಯರಿ ಯಾರು ಮಂಡನೆ ಮಾಡ್ತಾರ ಅಂದ್ರೆ ದಾದಾಭಾಯಿ ನವರೋಜಿ ಅವ್ರು ಮಾಡ್ತಾರೆ. ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾದಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂತಲೂ ಎಕ್ಸಾಮಲ್ಲಿ ಕೇಳ್ತಾರೆ. ದಾದಾಭಾಯಿ ನವರೋಜಿ ಅಂತ ನೋಡ್ತೀವಿ. ರಾಷ್ಟ್ರೀಯ ಆದಾಯದ ಕುರಿತು ಲೆಕ್ಕಾಚಾರ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ದಾದಾಭಾಯಿ ನವರೋಜಿ ಅಂತ ನೋಡ್ತೀವಿ. ಮತ್ತು ಮಂದಗಾಮಿಗಳ ಮುಖ್ಯಸ್ಥ ಕೂಡ ಯಾರಾಗಿದ್ದಾರೆ ಅಂದರೆ ಈ ದಾದಾಭಾಯಿ ನವರೋಜಿ ಅವರು. ಇವರು ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖ ವ್ಯಕ್ತಿ. ಬರೀ ರಾಷ್ಟ್ರೀಯ ಆದಾಯದಲ್ಲಿ ಅಷ್ಟೇ ಇವರ ಸಾಧನೆ ಅಲ್ಲ, ಹೌದಾ? ಇವರು ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಯ ನಾಯಕರಾಗಿದ್ದರು ಅನ್ನೋದು ಕಂಡು ಬರ್ತಿದೆ. ಇತ್ತೀಚೆಗೆ ಇವರೇ ರಚನೆ ಮಾಡಿರ್ತಕ್ಕಂತಹ ರಾಸ್ ಗಫ್ತಾರ್ ಅಂತಕ್ಕಂಥ ಒಂದು ಪತ್ರಿಕೆ, KPTCL ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ ಹಾಕಿದ್ರು. KPTCL ಎಕ್ಸಾಮಲ್ಲಿ ರಾಸ್ ಗಫ್ತಾರ್ ಅನ್ನೋ ಪತ್ರಿಕೆ ಯಾರು ಬರೆದಿದ್ರು ಅಂತ ದಾದಾಭಾಯಿ ನವರೋಜಿ ಅವರು ಏನ್ಪಾರು ಬರೆದಿರ್ತಾರೆ ಈ ಪತ್ರಿಕೆ. ಹೌದಾ? ನೋಡ್ರಿ, ಸತ್ಯವಾದಿ ಅಂತಕ್ಕಂಥ ಪತ್ರಿಕೆ ಕೂಡ ಬರೀತಾರೆ. ವಾಯ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಬರೀತಾರೆ. ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆ ಲೆಕ್ಕಾಚಾರ ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಇವರ ನಂತರ ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ, ಹೌದಾ, ವಿ ಕೆ ಆರ್ ವಿ ರಾವ್ 1929ರ ಅವಧಿಯಲ್ಲಿ ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ್ರು ಅಂತ ನೋಡ್ತೀವಿ. ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರಾಗ್ತಾರೆ ಅಂದ್ರೆ VKRV ರಾವ್. ಹಾಗಾದರೆ ಇವರು ಒಬ್ಬೊಬ್ಬರೇ ಅಧ್ಯಯನ ಮಾಡಿದ್ರೆ ನಡೆಯೋದಿಲ್ಲ. ಹೌದಾ? ರಾಷ್ಟ್ರೀಯ ಆದಾಯದ ಒಂದು ಸಮಿತಿಯನ್ನು ರಚಿಸೋಣ ಅಂತ ಏನಾಯಿತು ಅಂದ್ರೆ 1949ರಲ್ಲಿ ಪ್ರಶಾಂತ್ ಚಂದ್ರ ಅಥವಾ PC ಅಂತ ನೋಡ್ತೀವಿ. ಪ್ರಶಾಂತ್ ಚಂದ್ರ ಮಹನಾಲೋಬಿಸರ ನೇತೃತ್ವದಲ್ಲಿ ಸಮಿತಿ ರಚನೆ ಆಯಿತು. ಇದರಲ್ಲಿ ಸದಸ್ಯರು ಯಾರಾಗಿದ್ರು ಅಂದ್ರೆ VKRV ರಾವ್ ಮತ್ತು ಗಾಡ್ಗಿಲ್ ಅಂತಕ್ಕಂಥವರು ಸಮಿತಿಯ ಸದಸ್ಯರಾಗಿದ್ದರು. ಇವರು ಅಧ್ಯಕ್ಷರು. ಇವರ ಒಂದು ನೇತೃತ್ವದಲ್ಲಿ ಏನಾಯಿತು ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಒಂದು ಸಂಸ್ಥೆನೇ ರಚನೆ ಆಗ್ತದೆ.
ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಒಂದು ಸಂಸ್ಥೆನೇ ರಚನೆ ಆಗ್ತದೆ. ಆ ಸಂಸ್ಥೆನೇ ಯಾವುದು ಅಂತ ಕೇಳಿದ್ರೆ CSO. ಯಾವಾಗ ಆರಂಭ ಆಯಿತು ಅಂದರೆ 1951ರಲ್ಲಿ. ಹೌದಾ, ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಈ ಒಂದು ಸಂಸ್ಥೆ ರಚನೆ ಆಯಿತು. ಇದು ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ CSO ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. ಹೌದಾ, CSO ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಪ್ರಶಾಂತ್ ಚಂದ್ರ ಮಹನಾಲೋಬಿಸ್. ಹಾಗಂದ್ರೆ ಏನು CSO ಅಂದ್ರೆ ಏನು? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಹುಡ್ತೀವಿ ನೋಡ್ರಿ. CSO ಆರಂಭವಾಯಿತು. ಇದರ ಕೇಂದ್ರ ಎಲ್ಲಿದೆ ಅಂದ್ರೆ ದೆಹಲಿ. ಹೌದಾ, ದೆಹಲಿಯಲ್ಲಿದೆ ಅಂತ ಹುಡ್ತೀವಿ. ಹಾಗಾದ್ರೆ ಈ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ಗೆ ಮುಂದೆ ಒಂದು ಹೆಸರಿನಿಂದ ನಾಮಕರಣವಾಗ್ತದೆ. ಹೌದಾ, ಏನು ನಾಮಕರಣವಾಗ್ತದೆ ಅಂತ ನೋಡ್ತಾ ಹೋದ್ರೆ NSO. ಕೆಲವೊಂದು ಅರ್ಥಶಾಸ್ತ್ರದ ಬುಕ್ಕಲ್ಲಿ ನಿಮಗೆ ಹೇಗೆ ಸಿಗ್ಬೋದು ಅಂದ್ರೆ CSO ಸ್ಥಾಪನೆ ಆಯಿತು, ನಂತರ ಅದಕ್ಕೆ NSO ಎಂದು ಬದಲಾಯಿಸಲಾಯಿತು ಅಂತ ಹೇಳ್ತೀವಿ. ಆದರೆ ಕೆಲವೊಂದು ಅರ್ಥಶಾಸ್ತ್ರದ ಬುಕ್ಕಲ್ಲಿ ಹೇಗಿದೆ ಅಂತ ನೋಡ್ತಾ ಹೋದರೆ, ಹೌದಾ, CSOವು NSO ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಆಗಬಾರ್ದು. ಹೌದಾ, CSO NSO ಅಂತ ನೋಡ್ತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ನೋಡ್ತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕಂಡು ಬರ್ತದೆ. ಈ ರೀತಿ ನೋಡ್ತೀವಿ ನಾವು. ಹೌದಾ, ನೋಡ್ರಿ, ಹಿಂದೆ ದಾದಾಭಾಯ್ ನವರೋಜಿ. ಹೌದಾ, ದಾದಾಭಾಯ್ ನವರೋಜಿ ಅವರು ಏನು ಮಾಡಿದ್ರು ಅಂದ್ರೆ ಮೊಟ್ಟ ಮೊದಲು ಸೋರಿಕೆ ಸಿದ್ಧಾಂತ ಮತ್ತು ರಾಷ್ಟ್ರೀಯ ಆದಾಯದ ಕುರಿತು ಲೆಕ್ಕಾಚಾರವನ್ನು ಮಾಡಿದಂಥ ವ್ಯಕ್ತಿ. ವೈಜ್ಞಾನಿಕವಾಗಿ ಲೆಕ್ಕಾಚಾರ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, VKRV ರಾವ್ ಅಂತ ನೋಡ್ತೀವಿ. ಇದು ಒಬ್ಬ ಸದಸ್ಯರಿಂದ ಲೆಕ್ಕಾಚಾರ ಮಾಡೋದ್ರಿಂದ ಆದಾಯದ ವಿಸ್ತಾರವಾಗಿರ್ತಕ್ಕಂಥ ಆದಾಯದ ಲೆಕ್ಕಾಚಾರ ಮಾಡಲು ಆಗುವುದಿಲ್ಲ. ಒಂದು ಸಂಸ್ಥೆ ನಿರ್ಮಾಣ ಆಗಬೇಕು ಅಂತ ಪ್ರಶಾಂತ್ ಚಂದ್ರ ಮಹಲಾನೋಬಿಸ್ ಅವರ ನೇತೃತ್ವದಲ್ಲಿ 1949ರಂದು ಇವರು ಸಮಿತಿ ರಚನೆ ಆಗ್ತದೆ. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ CSO ಆರಂಭವಾಯಿತು ಅಂತ ನೋಡ್ತೀವಿ. CSO ಆರಂಭವಾಯಿತು ಅಂತ ನೋಡ್ತೀವಿ. ಹಾಗಾದ್ರೆ ರಾಷ್ಟ್ರೀಯ ಆದಾಯದ ನೋಡ್ರಿ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಅಂತ ಕೇಳ್ತಾರೆ. ಪರಿಕಲ್ಪನೆ ಏನೇನಿದೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಇದರಲ್ಲಿ ಮುಖ್ಯವಾಗಿ 4 ತಗೊಳ್ಳೋಣ. ಒಂದು GDP, GNP, NDP, NNP. ಮುಖ್ಯವಾಗಿ 4 ಬಗ್ಗೆ ನೋಡೋಣ. ಇನ್ನೂ ಭಾಳಷ್ಟು ಇದಾವೆ. NNI ಅಂತ ಬರ್ತದೆ, NRI ಅಂತ ಬರ್ತದೆ, PI ಅಂತ ಬರ್ತದೆ. ಹೌದಾ, ಭಾಳಷ್ಟು ಇದಾವೆ. ಎಲ್ಲ ವಿಧಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಆದರೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ, ಮೂಲ ಪರಿಕಲ್ಪನೆ ಯಾವುವು ಅಂತ ನೋಡ್ತಾ ಹೋದರೆ GDP, GNP, NDP, NNP ಅಂತ ನೋಡ್ತೀವಿ. ಹೌದಾ, NNP ಅಂತ ನೋಡ್ತೀವಿ. ಹಾಗಂದ್ರೆ ಏನ್ರಿ? ಹೌದಾ, GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೋಡ್ತೀವಿ. ಹಾಗಾದ್ರೆ GNP ಅಂದ್ರೆ ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನೋಡ್ತೀವಿ. NDP ಅಂದ್ರೆ ಏನು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. NDP ಹೌದಾ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನೋಡ್ತೀವಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನೋಡ್ತೀವಿ. ನೋಡ್ರಿ, ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯದ ಮೂಲ ವರ್ಷ, ಫಿಸಿಕಲ್ ಇಯರ್ ಯಾವುದು ಅಂತ ಕೇಳ್ತಾರೆ.
ಹೌದಾ, ನಿರ್ದಿಷ್ಟ ವರ್ಷ ಅಂದರೆ ಏನು ಅಂತ ಹೇಳಿದ್ದೀನಿ. ಒಂದು ನಿರ್ದಿಷ್ಟ ವರ್ಷದ ಅಥವಾ ಒಂದು ದೇಶದ ಒಂದು ನಿರ್ದಿಷ್ಟ ವರ್ಷದ ಒಳಗೆ ಉತ್ಪಾದನೆ ಆದಂತಹ ಸರಕು ಸೇವೆಗಳ ಅಂತಿಮ ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ ನಿರ್ದಿಷ್ಟ ವರ್ಷಕ್ಕೂ ಮತ್ತು ಮೂಲ ವರ್ಷಕ್ಕೂ ಬದಲಾವಣೆ ಬೇರೆ ಬೇರೆ ಅದ. ನಿರ್ದಿಷ್ಟ ವರ್ಷ, ಮೂಲ ವರ್ಷ ಭಾಳ ಚೇಂಜ್ ಇದಾವೆ. ಇದು ಎಕನಾಮಿಕಲ್ ಇಯರ್ ಅಂತ ಕರಿತೀವಿ, ಇದನ್ನು ಬೇಸ್ ಇಯರ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ. ಒಂದು ನಿರ್ದಿಷ್ಟ ವರ್ಷ ಅಂದ್ರೆ 2022 2023 ಆಗಿರ್ಬೋದು. ಹಾಗಾದರೆ ಮೂಲ ವರ್ಷ ಅಂದ್ರೆ ಏನು, ಬೇಸ್ ಇಯರ್ ಅಂದ್ರೇನು? ಬೇಸ್ ಇಯರ್ ಅಂದ್ರೇನು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಬೇಸ್ ಇಯರ್ ಅಂದ್ರೇನು? ನೋಡ್ರಿ, ಆದಾಯದ ಲೆಕ್ಕಾಚಾರ ಮಾಡೋಕ್ಕೋಸ್ಕರನೇ ಒಂದು ಅರ್ಥಶಾಸ್ತ್ರದಲ್ಲಿ ಮೂಲ ವರ್ಷವನ್ನು ಗುರುತಿಸಿದ್ದಾರೆ. ಹಾಗಾದ್ರೆ ಮೊದಲು ಯಾವುದಿತ್ತಿದು ಅಂದ್ರೆ 2004 2005 ಇದನ್ನ ನಾವು ಮೂಲ ವರ್ಷ ಅಂತ ಕರಿತೀವಿ, ಬೇಸ್ ಇಯರ್ ಅಂತ ಕರಿತೀವಿ. ಆದ್ರೆ ಪ್ರಸ್ತುತ ಯಾವುದಿದೆ ರೀ ಮೂಲ ವರ್ಷ ಅಂತ ಕೇಳಿದ್ರೆ, ಪ್ರಸ್ತುತ ಯಾವುದಿದೆ ಮೂಲ ವರ್ಷ ಅಂತ ಕೇಳಿದ್ರೆ 2011 2012 ಇದು ನಮ್ಮ ಅರ್ಥಶಾಸ್ತ್ರದ ಮೂಲ ವರ್ಷ ಅಂತ ನೋಡ್ತೀವಿ. ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಆದಾಯಕ್ಕೆ ಲೆಕ್ಕಾಚಾರ ಹಾಕೋದು. ಈಗ ನೋಡ್ರಿ, ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಬರ್ತದೆ. ಇಲ್ಲಿ ನಾನು ತಗೊಂಡಿಲ್ಲ, ಮುಖ್ಯವಾಗಿ ಇವು 4 ಎಕ್ಸ್ಪ್ಲೇನ್ ಮಾಡೋಣ ಅಂತ ಅದು ತಗೊಂಡಿಲ್ಲ. ರಿಯಲ್ ನ್ಯಾಷನಲ್ ಇನ್ಕಮ್ RNI ಅಂತ ಬರ್ತದೆ. ಏನ್ರಿ ಹಾಗಂದ್ರೆ, ರಿಯಲ್ ನ್ಯಾಷನಲ್ ಇನ್ಕಮ್ ಏನು ಆ ರೀತಿ ನಮ್ಗೆ ಗೊತ್ತೇ ಆಗ್ತಾ ಇಲ್ಲಲ್ಲ ಅಂತಂದ್ರೆ, ಈಗ ನೋಡ್ರಿ, ಇದು ಮೂಲ ವರ್ಷ ಅಂತ ಹೇಳ್ತೀವಿ. ಯಾವುದು? 2011 2012. ಇವಾಗ ಎಷ್ಟರಲ್ಲಿದ್ದೀವಿ ನಾವು? 2023ರಲ್ಲಿದ್ದೀವಿ. 2023ರಲ್ಲಿದ್ದೀವಿ. ಇಲ್ಲಿ ಒಂದು ಬ್ಯಾಟ್ ರೆಡಿ ಆಗ್ಯದ ಅಂತ ಇಟ್ಕೋರಿ. ಒಂದು MRF ಬ್ಯಾಟ್ ರೆಡಿ ಆಗ್ಯದ. ಎಲ್ಲಿ? 2011 ಮತ್ತು 2012ರಲ್ಲಿ MRF ಬ್ಯಾಟ್ ರೆಡಿ ಆಗಿದೆ. ಆಗ ಅದ್ರ ರೇಟ್ ಒಂದು 500 ರೂಪಾಯಿ ರೇಟ್ ಇತ್ತು ಅಂತ ತಗೊಳ್ಳೋಣ. ಈಗ ಮೂಲ ವರ್ಷದಲ್ಲಿ MRF ಬ್ಯಾಟ್ ತೊಗೊಳಕ್ಕೆ ಹೋಗಿದ್ದೀವಿ ನಾವು. MRF ಬ್ಯಾಟ್ ತೊಗೊಳಕ್ಕೆ ಹೋಗಿದ್ದೀವಿ. ಈಗ ಇದು ರೇಟ್ ಎಷ್ಟಾಗ್ಯದ ಅಂದ್ರೆ 800 ರೂಪಾಯಿ ಆಗ್ಯದ. ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು ಅಂದ್ರೆ 300 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಅಂದ್ರೆ ಮೂಲ ವರ್ಷ ಮತ್ತು ಪ್ರಸ್ತುತ ವರ್ಷದ ಆದ ಬದಲಾವಣೆಯ ಕುರಿತು ಲೆಕ್ಕಾಚಾರ ಮಾಡುವುದೇ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಹಾಗಿದು ಡಿಫ್ರೆನ್ಸ್ ರೀ. ಮೂಲ ವರ್ಷಕ್ಕೂ ಮತ್ತು ನಿರ್ದಿಷ್ಟ ವರ್ಷ ಮತ್ತು ಪ್ರಸ್ತುತ ವರ್ಷ ಅಂತ ಇಡ್ತೀವಿ. ಈಗ ನೋಡ್ರಿ, ನಿಮ್ಗೆ ಇನ್ನೊಂದು ಕ್ಲಿಯರ್ ಕಟ್ಟಾಗಿ ಎಕ್ಸಾಂಪಲ್ ಇಲ್ಲಿ ಗೊತ್ತಾಗ್ತದೆ. ಮೂಲ ವರ್ಷ, ನಿರ್ದಿಷ್ಟ ವರ್ಷ ಅಂದ್ರೆ ಏನು? ನಿರ್ದಿಷ್ಟ ವರ್ಷ ಇವೆಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗೋಣ ಕಡೆ. ನಿರ್ದಿಷ್ಟ ವರ್ಷ, ಮೂಲ ವರ್ಷ, ಪ್ರಸ್ತುತ ವರ್ಷ. ನೋಡ್ರಿ, ಅರ್ಥಶಾಸ್ತ್ರದಲ್ಲಿ 3 ಗೊತ್ತಿರಬೇಕು. ನಿರ್ದಿಷ್ಟ ವರ್ಷ ಅಂದರೆ ಯಾವುದಾದ್ರೂ ಆಗಿರ್ಬೋದು, 2020 21 ಆಗಿರ್ಬೋದು. ನಿರ್ದಿಷ್ಟ ವರ್ಷ ಒಂದು ದೇಶದಲ್ಲಿ ಉತ್ಪಾದನೆ, ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯ ಅಂತ ನಾವು ಗುರುತಿಸ್ತೀವಲ್ಲ, ಅದನ್ನು ನಿರ್ದಿಷ್ಟ ವರ್ಷ ಅಂತ ಕರಿತೀವಿ. ಮೂಲ ವರ್ಷ ಅಂದ್ರೆ 2011 2012. ಮೊದಲು ಎಷ್ಟಿತ್ತಿದು? 2004 2005 ಇತ್ತು. ಈಗ ಬದಲಾವಣೆ ಮಾಡಿಲ್ಲ. ಬದಲಾವಣೆ ಯಾವಾಗ ಐತ್ರಿ ಇದು ಅಂದ್ರೆ 2015ರಲ್ಲಿ ಬದಲಾವಣೆ ತರಲಾಯಿತು. ಮೂಲ ವರ್ಷ ಚೇಂಜ್ ಮಾಡಿದ್ರು. ಹಾಗಾದ್ರೆ ಪ್ರಸ್ತುತ ವರ್ಷ ಅಂದ್ರೆ ಏನು? ಪ್ರಸ್ತುತ ವರ್ಷ ಅಂದ್ರೆ 2023, ಇವಾಗ ನಡೀತಾ ಇರ್ತಕ್ಕಂಥ ವರ್ಷ ಪ್ರಸ್ತುತ. ಹಾಗಾದ್ರೆ ಇದರ ಮಧ್ಯದಲ್ಲೂ ಕೂಡ ಲೆಕ್ಕಾಚಾರವಾಗ್ತದೆ, ಇಲ್ಲೂ ಕೂಡ ಲೆಕ್ಕಾಚಾರವಾಗ್ತದೆ ಆದಾಯದ ಬಗ್ಗೆ. ಇಲ್ಲೂ ಕೂಡ ಲೆಕ್ಕಾಚಾರ ಆಗ್ತದೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನಾನು. ಪ್ರಸ್ತುತ ವರ್ಷ, ಮೂಲ ವರ್ಷ, ನಿರ್ದಿಷ್ಟ ವರ್ಷ. ಹಾಗಾದ್ರೆ ನಾವು ಇದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳ್ಕೊಂಡಿದ್ದೀವಿ. ಮುಂದೆ ನಾವು GDP ಅಂದ್ರೇನು, GNP ಅಂದ್ರೇನು, ನೆಕ್ಸ್ಟ್ NDP ಅಂದ್ರೇನು, NNP ಅಂದ್ರೇನು, ಇವುಗಳ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕಾಗ್ಯದ. ಭಾಳಷ್ಟು ತಿಳ್ಕೊಳ್ಬೇಕಾಗ್ಯದ. ಇಲ್ಲಿ ನೋಡ್ರಿ,
ಈಗ ನಾವು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಅಂತ ತಗೊಂಡಿವಿ. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಅಂತ ತಗೊಂಡಿದ್ದೀವಿ. ಈಗ ಅದರಲ್ಲಿ ಮೊದಲನೇದು ಯಾವತ್ತು ತಗೊಂಡಿದ್ದೀವಿ? GDP ತಗೊಂಡಿದ್ದೀವಿ. GDP ಅಂದ್ರೆ ಕನ್ನಡದಲ್ಲಿ ಏನು, ಇಂಗ್ಲೀಷಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿಯಾಗಿದೆ. ಕನ್ನಡದಲ್ಲಿ ಏನಾಗ್ತದೆ? ಒಟ್ಟು ದೇಶೀಯ ಉತ್ಪನ್ನ. ಕನ್ನಡದಲ್ಲಿ ಒಟ್ಟು ದೇಶೀಯ ಉತ್ಪನ್ನ. ಹಂಗಂದ್ರೆ ಏನ್ರಿ? GDP ಅಂದ್ರೆ ಏನು? ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ತಾ ಇದ್ದೀರಿ. ಹೇಗಿದು, ಯಾವ ರೀತಿ ಅಂತ ನೋಡ್ತಾ ಹೋದರೆ, ಅರ್ಥಶಾಸ್ತ್ರದ ಭಾಷೆಯಲ್ಲಿ ನಿಮಗೆ ಹೇಳಬೇಕಾದ್ರೆ ನೋಡ್ರಿ, ಒಂದು ನಿರ್ದಿಷ್ಟ ವರ್ಷದ ದೇಶದ ಆಂತರಿಕವಾಗಿ ಅಥವಾ ದೇಶದ ಗಡಿಯ ಒಳಗೆ ಉತ್ಪಾದನೆಯಾದ ಸರಕು ಸೇವೆಗಳ ಒಟ್ಟು ಅಂತಿಮ ಮೌಲ್ಯಕ್ಕೆ GDP ಎಂದು ಕರೆಯುತ್ತೇವೆ. ಹೌದಾ? ನೋಡ್ರಿ, ಒಂದು ದೇಶದ ಆಂತರಿಕ ಗಡಿಯ ಒಳಗಡೆ ಉತ್ಪಾದನೆಯಾದಂಥ ಸರಕು ಸೇವೆಗಳ ಅಂತಿಮ ಮೌಲ್ಯಕ್ಕೆ GDP ಅಂತ ಕರಿತೀವಿ. ಆದರೂ ಕೂಡ ಈ ಅರ್ಥಶಾಸ್ತ್ರ ಕೆಲವೊಮ್ಮೆ ಅರ್ಥನೇ ಆಗೋದಿಲ್ಲ. ಹೌದಾ? ಏನು ಗಡಿ ಒಳಗೆ ಹೆಂಗೆ ಉತ್ಪಾದನೆ ಆಗಬೇಕು? ನೋಡ್ರಿ, ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನಿಲ್ಲಿ. ಹೌದಾ? ಒಂದು ಎಕ್ಸಾಂಪಲ್ ನೋಡ್ರಿ, ಏನಿದು? ಈಗ ಇದು ಭಾರತ ಅಂತ ಅನ್ಕೊಳ್ರಿ. ಇದು ಭಾರತ. GDP ಹೆಂಗ? ನಿಮ್ಗೆ ಎಕ್ಸಾಂಪಲ್ ಇದು ಅಷ್ಟೇ, ಅರ್ಥ ಆಗಲಿ ಅನ್ನುವ ಕಾರಣಕ್ಕಾಗಿ. ಹೌದಾ? ಅರ್ಥಶಾಸ್ತ್ರದ ಭಾಷೆಯಲ್ಲಿ ಅಂತ ನೋಡ್ತಾ ಹೋದರೆ, ಒಂದು ನಿರ್ದಿಷ್ಟ ವರ್ಷದ ನಿರ್ದಿಷ್ಟ ವರ್ಷದ ಒಂದು ಗಡಿಯ ಒಳಗೆ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವೇ GDP ಅಂತ ಕರಿತೀವಿ. ಇಷ್ಟೇ ನೆನಪರ್ ನಾವು ನೋಡ್ತೀವಿ. ಹಾಗಾದರೆ ಇದು ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು? ಹೇಗೆ? ಇದರಲ್ಲಿ ಏನೇನೆಲ್ಲ ಕನ್ಸಿಡರ್ ಮಾಡ್ತಾರೆ, ಇದರಲ್ಲಿ ಏನೇನೆಲ್ಲ ಹಿಡಿತಾರೆ? ಒಂದು, ಅನುಭೋಗಿ ವೆಚ್ಚ ಎಲ್ಲಿ ಕನ್ಸಿಡರ್ ಆಗ್ತದೆ? ಅನುಭೋಗಿ ವೆಚ್ಚ ಕನ್ಸಿಡರ್ ಆಗ್ತದೆ. ಹೂಡಿಕೆ ವೆಚ್ಚ ಕನ್ಸಿಡರ್ ಆಗ್ತದೆ. ಸರ್ಕಾರದ ವೆಚ್ಚ ಕನ್ಸಿಡರ್ ಆಗ್ತದೆ ಮತ್ತು ರಫ್ತು ಕನ್ಸಿಡರ್ ಆಗ್ತದೆ. ಇದನ್ನು ನಾವು ಇವೆಲ್ಲವೂ ಸೇರಿಸಿ ನಾವು ಏನಂತ ತೆಗಿತೀವಿ ಅಂದ್ರೆ GDP ಅಂತ ತೆಗಿತೀವಿ. ಇನ್ನೂ ಅರ್ಥ ಆಗಿಲ್ಲ. ಒಂದು ದೇಶದ ಆಂತರಿಕ ಗಡಿಯ ಒಳಗೆ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯ GDP. ಹಾಗಾದರೆ ಇಲ್ಲಿ ಏನು ತಗೊಂಡಿರ್ತಾರೆ ನೋಡ್ರಿ, ಇಲ್ಲಿ ನಾವು ಭಾರತ್ ಮ್ಯಾಪ್ ಇದು ನಮ್ರಿ. ಈಗ ನೋಡ್ರಿ, ಈಗ ಇದು ಭಾರತದ ಅಂತ ಇಟ್ಕೊಳ್ಳೋಣ. ಭಾರತ ಇದು ನಮ್ಮ ದೇಶ, ಹೆಮ್ಮೆಯ ದೇಶ. ಈಗ ಇದು ಭಾರತ ಅದ. GDP ಹೆಂಗೆ ಲೆಕ್ಕ? ಒಂದೇ ಒಂದು ಎಕ್ಸಾಂಪಲ್ದಾಗ GDP ನೆನಪಿಡಬೇಕು. ಹೌದಾ? ಇದು ಭಾರತ. ಈಗ ನಮ್ಮ ದೇಶ ಭಾರತ. ಈಗ ಪಕ್ಕದಲ್ಲಿ ಇಲ್ಲಿ ಅಮೇರಿಕಾದ ಅಂತ ತಿಳ್ಕೊಳ್ಳೋಣ. ಇದು ಅಮೇರಿಕಾ. ಇಲ್ಲಿ ಇಂಗ್ಲೆಂಡ್, ಇಲ್ಲಿ ಚೀನಾ, ಇಲ್ಲಿ ಆಸ್ಟ್ರೇಲಿಯಾ. ಜಸ್ಟ್ ಎಕ್ಸಾಂಪಲ್ ಇದು ಅಷ್ಟೇ, ನಿಮಗೆ GDP ಹೇಳ್ತಾ ಇದ್ದೀನಿ ನಾನು. ಹೌದಾ? ಆಸ್ಟ್ರೇಲಿಯಾ. ಇದು ಭಾರತ. ಭಾರತದಲ್ಲಿ ಭಾರತದ ಕೈಗಾರಿಕೆಗಳೇ ಜಾಸ್ತಿ ಇರ್ತವೆ. ಫಾರಿನ್ ಕೈಗಾರಿಕೆ ಇರೋಲ್ಲ ಅಂತ ಹೇಳೋದಿಲ್ಲ, ಅವು ಇರ್ತವೆ. ಈಗ ಇಲ್ಲಿ ನೋಡ್ರಿ, ಇದು ಟಾಟಾ ಕಂಪ್ನಿ ಅಂತ ಅನ್ಕೊಳ್ರಿ. ಟಾಟಾ ಕಂಪ್ನಿ. ಹೌದಾ? ಇದು ಇನ್ಫೋಸಿಸ್, ನಾರಾಯಣ ಮೂರ್ತಿ ಸರ್ ಅವರ ಕಂಪ್ನಿ. ಇನ್ಫೋಸಿಸ್. ಇದು ಅಂಬಾನಿ ರಿಲಯನ್ಸ್ ಕಂಪ್ನಿ. ಇದು ಹತ್ತಿ ಬಟ್ಟೆ ಕಂಪ್ನಿ, ಎಲ್ಲ ಭಾರತದೇ ಹತ್ತಿ ಬಟ್ಟೆ ಕಂಪ್ನಿ. ಹೌದಾ? ಇಲ್ಲಿ ಕೇರಳ ಒಳಗೆ, ಈ ಕಡೆ ಕೇರಳದಾಗ ತೊಗೊಳೋಣ. ಇದು ರಬ್ಬರ್ ಕಂಪ್ನಿ ಅಂತ ಅನ್ಕೊಳ್ರಿ. ಎಕ್ಸಾಂಪಲ್ಗೆ ಅಷ್ಟೇ ಇದು ರಬ್ಬರ್ ಕಂಪ್ನಿ. ಇವಕ್ಕೆಲ್ಲವಕ್ಕ
ಹೂಡಿಕೆ ಹಾಕಬೇಕಾಗ್ತದೆ, ಸರ್ಕಾರ ವೆಚ್ಚ ಮಾಡಬೇಕಾಗ್ತದೆ, ರಫ್ತು ಹಾಕ್ತವೆ, ಇವೆಲ್ಲ ಭಾರತ್ ಕಂಪ್ನಿ. ಈಗ ಅಷ್ಟು ಭಾರತದ ಕಂಪ್ನಿಗಳ ಮಧ್ಯದಲ್ಲಿ ಅಮೇರಿಕದೊಂದು ಕಂಪ್ನಿ ಬಂದದ್ದು, ಬಿಳಿ ಬಣ್ಣದಲ್ಲಿ ಗುರುತಿಸ್ತಾ ಇದ್ದೀವಿ. ಅಮೇರಿಕದ ಒಂದು ಕಂಪ್ನಿ ಬಂದು ಬೆಂಗಳೂರಲ್ಲಿ ಓಪನ್ ಆಗಿದೆ. ಉದಾಹರಣೆಗೆ ಆ್ಯಪಲ್ ಕಂಪ್ನಿ ಬಂದದ ಅಂತ ಇಟ್ಕೋರಿ, ಬಂದಿಲ್ಲದು ಬಂದದ ಅಂತ ಅಂದ್ಕೊಡ್ರಿ. ಅಲ್ಲಿನ ಆ್ಯಪಲ್ ಫೋನ್ಗಳು ಭಾರತದಲ್ಲಿ ಸಿಗ್ತವೆ, ಅದ್ರ ಮೂಲ ಕಂಪ್ನಿ ಎಲ್ಲದಂದ್ರೆ ಅಮೇರಿಕದಲ್ಲಿದೆ. ಇಂಗ್ಲೆಂಡ್ದೊಂದು ಕಂಪ್ನಿ ಬಂದದ ಅಂತ ಇಟ್ಕೋರಿ. ಹೌದಾ, ಇಂಗ್ಲೆಂಡ್ದೊಂದು ಕಂಪ್ನಿ ಬಂದದ, ಅಮೇರಿಕದೊಂದು ಕಂಪ್ನಿ ಬಂದದ. ಅಮೇರಿಕಾ, ಇಂಗ್ಲೆಂಡ, ನೆಕ್ಸ್ಟ್ ಚೀನಾದೊಂದು ಮೈಕ್ರೋಮ್ಯಾಕ್ಸ್ ಕಂಪ್ನಿ ಬಂದದ ಅಂತ ಇಟ್ಕೋರಿ. ಹೌದಾ, ಚೀನಾ. ನೆಕ್ಸ್ಟ್ ಇದು ಒಂದು ಆಸ್ಟ್ರೇಲಿಯಾದೊಂದು ಬೈಕ್ ಕಂಪ್ನಿ ಬಂದದ ಅಂತ ಇಟ್ಕೋರಿ, ಆಸ್ಟ್ರೇಲಿಯಾ. ನೋಡ್ರಿ, ಹಾಗಾದರೆ ಭಾರತದ ಕಂಪನಿಗಳು ಈಗ ಭಾರತದ ಎಲ್ಲ ಕಂಪ್ನಿಗಳು ಸಿರ್ತಕ್ಕಂಥ ಆದಾಯ ಎಷ್ಟು? 1,000 ಕೋಟಿ ಅಂತ ಅಂದ್ಕೊಳ್ಳೋಣ. 1,000 ಕೋಟಿ ಅಂತ ಅಂದ್ಕೊಳ್ಳೋಣ. ಈಗ ವಿದೇಶಿ ಕಂಪ್ನಿಗಳು ಗಳಿಸಿದವು. ವಿದೇಶಿ ಕಂಪ್ನಿಗಳು ಎಷ್ಟು ಗಳಿಸಿದಾವೆ ಅಂದರೆ 200 ಕೋಟಿ ಗಳಿಸಿದಾವೆ. ಇದನ್ನು ಯಾವ ಅವಧಿಯಲ್ಲಿ? ಒಂದು ನಿರ್ದಿಷ್ಟ ವರ್ಷದ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ವರ್ಷದಲ್ಲಿ ದೇಶದ ಆಂತರಿಕವಾಗಿ ಉತ್ಪಾದನೆಯಾದ ಸರಕು ಸೇವೆಗಳು, ಹೌದಾ, ಸರಕು ಸೇವೆಗಳ ಉತ್ಪಾದನೆ 1,000 ಕೋಟಿ. ಭಾರತದ್ದು ವಿದೇಶದ್ದೆಷ್ಟು ಅಂದರೆ 200 ಕೋಟಿ. ಟೋಟಲ್ ಎಷ್ಟಾಯಿತು? 1,200 ಕೋಟಿ ಆಯಿತು, ಅಂದ್ರೆ 1,200 ಕೋಟಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ GDP ಅಂತ ಕರಿತೀವಿ. ಎಲ್ಲಿ ಉತ್ಪಾದನೆ ಆಗ್ಯದ? ವಿದೇಶದಲ್ಲಿ ಉತ್ಪಾದನೆ. ಅಮೇರಿಕಾ ಕಂಪ್ನಿ ಅಮೇರಿಕದಲ್ಲಿ ಉತ್ಪಾದನೆ ಮಾಡಿಲ್ಲ, ಭಾರತದಲ್ಲಿ ಉತ್ಪಾದನೆ ಆಗ್ಯದ. ಒಂದು ಗಡಿಯ ಒಳಗಡೆ ನೋಡ್ರಿ, ಒಂದು ಗಡಿಯ ಒಳಗಡೆ ಭಾರತನ ಇದು ನೋಡ್ರಿ, ಭಾರತದ ಗಡಿಯ ಒಳಗಡೆ ಉತ್ಪಾದನೆಯಾದ ಒಟ್ಟು ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ ಗಡಿಯ ಒಳಗಡೆನೆ ಉತ್ಪಾದನೆ ಆಗ್ಯದ. ಇಲ್ಲಿ ಭಾರತದ ಕಂಪ್ನಿಗಳು ಇದಾವ, ವಿದೇಶಿ ಕಂಪನಿಗಳು ಕೂಡ ಇದಾವ. ಭಾರತದ ಕಂಪ್ನಿಗಳು ಕೂಡ ಇದಾವ, ವಿದೇಶಿ ಕಂಪನಿಗಳು ಕೂಡ ಇದಾವ. ಆದ್ರೆ ಉತ್ಪಾದನೆ ಆಗಿದ್ದಲ್ಲಿ ಗಡಿಯ ಒಳಗಡೆ. ಹೌದಾ, ಆ ಒಂದು ಅಂತಿಮ ಮೊತ್ತ ಎಷ್ಟಾಗಿದೆ ಅಂದ್ರೆ ಭಾರತದ್ದು 1,000 ಅಂತ ಅನ್ಕೊಳ್ಳೋಣ, ವಿದೇಶದ್ದೇನ್ಪರ್ ಬರೀ 200 ಕೋಟಿ ಅಂತ ಅನ್ಕೊಳ್ಳೋಣ. ಹೌದಾ, ಹಾಗಾಗಿ ಇದು ಉತ್ಪಾದನೆ ಆಗಿರ್ತಕ್ಕಂಥದ್ದು ಟೋಟಲ್ ಏನ್ಪರ್ 1,200, ಅಥವಾ ವಿದೇಶದ್ದೇ ಜಾಸ್ತಿ ಇಡ್ರಿ, ಭಾರತದೇ ಕಡಿಮೆ ಇಡ್ರಿ, ಹೌದಾ, ನಡೀತದ. ಆದರೆ ಇಲ್ಲಿ ಉತ್ಪಾದನೆ ಆಗಿದ್ದೆಷ್ಟು ಅಂದ್ರೆ ಅಂತಿಮ ಮೌಲ್ಯ ನಮಗೆ ಸಿಕ್ಕಿದ್ದೆಷ್ಟು? ಒಟ್ಟು ಇಲ್ಲಿ ಭಾರತ ವಿದೇಶ ಅಂತ ಲೆಕ್ಕ ಹಾಕೋದಿಲ್ಲ, ಗಡಿಯ ಒಳಗಡೆ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯವೇ GDP ಅಂತ ನೋಡ್ತೀವಿ. ಹೌದಾ, GDP. ಹೌದಾ, ಈ ರೀತಿ ಏನ್ಪರ್ ನೀವು ನೆನಪಿಡಿಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಆಫ್ಲೈನ್ ಕ್ಲಾಸಸ್ಗಳು ಪ್ರತಿ ತಿಂಗಳು ಕೂಡ ಹೊಸ ಬ್ಯಾಚ್ಗಳು ರೆಡಿ ಆಗ್ತವೆ. ನಿಮಗೆ ಇಂಟ್ರೆಸ್ಟ್ ಇರೋರು ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಬಂದು ನೀವು ಅಡ್ಮಿಷನ್ ತೊಗೊಳ್ಬೋದು. ಅತಿ ಕಡಿಮೆ ಫೀಸ್ನಲ್ಲಿ ಉತ್ತಮ ತರಗತಿ ಏನ್ಪರ್ ಹೇಳುವ ಏಕೈಕ ಕೋಚಿಂಗ್ ಸೆಂಟರ್ ಯಾವುದಾದ್ರೂ ಇದೇನಂದ್ರೆ ಅದು ಸ್ಪರ್ಧಾ ಹೊಂಬೆಳಕು ರೀ. ಹೌದಾ, ಒಮ್ಮೆ ಬಂದು ನೋಡ್ರಿ. ಹೌದಾ, ಇಲ್ಲಿ ನೋಡ್ರಿ, ಒಟ್ಟು ದೇಶೀಯ ಉತ್ಪನ್ನ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದಾ, ಇನ್ನೊಂದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಂತ ನೋಡ್ತೀವಿ. ನೋಡ್ರಿ, ಇಲ್ಲಿ ವಾಕ್ಯದಲ್ಲೂ ಕೂಡ ಇದೆ, ಒಂದು ನಿರ್ದಿಷ್ಟ ವರ್ಷ ಒಂದು ದೇಶದ ಗಡಿಯ ಒಳಗಡೆ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯ GDP. ಹಾಗಾದರೆ GNP ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ? GNP ಏನಾಗಿದೆ ನೋಡ್ರಿ. GNP ಹಾಗಾದ್ರೆ ಇದು ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ನೋಡ್ರಿ, GNP ಅಂತ ಏನ್ಪರ್ ಹುಡ್ತೀವಿ. ಹೌದಾ, GNP ಇದರಲ್ಲಿ ಯಾವ್ಯಾವೆಲ್ಲ ಕನ್ಸಿಡರ್ ಮಾಡ್ತಾರೆ ನೋಡ್ರಿ. ಆಮದು, ರಫ್ತು, ಸ್ವೀಕೃತಿ, ಪಾವತಿ ಇವು ಕನ್ಸಿಡರ್ ಮಾಡ್ತಾರೆ. ಹೌದಾ, ಆಮದು, ರಫ್ತು, ಸ್ವೀಕೃತಿ, ಪಾವತಿ ಇವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ GNPಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಆಮದು, ಈಗ ಯಾವುದೋ ದೇಶದಿಂದ ಒಂದು ವಸ್ತು ತೊಗೊಂಡ್ರೆ ನಾವು ಅದ್ರ ಪರ ನಾವು ಒಂದು ವಸ್ತು ತೊಗೊಂಡಾಗ ಅದಕ್ಕೆ ನಾವೇನು ಕೊಡಬೇಕು? ಹಣ ಕೊಡಬೇಕಾಗ್ತದೆ. ನಮ್ಮ ದೇಶದ ವಸ್ತುಗಳು ಏನಾದರೂ ಬೇರೆ ದೇಶಕ್ಕೆ ಹೋದರೆ ಅವ್ರು ನಮಗೇನ್ಪರ್ ಹಣ ಕೊಡ್ತಾರೆ. ಹೌದಾ, ಆಮದು ರಫ್ತು ಹೊರತುಪಡಿಸಿದರೆ ವಿವಿಧ ಮೂಲಗಳಿಂದ ಬರುವ ಆದಾಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ವೀಕೃತಿ ಅಂತ ಕರಿತೀವಿ.
ಆಮದು ರಫ್ತು ಸ್ವೀಕೃತಿ ಎಲ್ಲ ಬಿಟ್ಟರೆ ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದಾಗ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಪಾವತಿ ಅಂತ ಕರಿತೀವಿ. ಹೌದಾ, ಪಾವತಿ ಅಂತ ಕರಿತೀವಿ. ಹಾಗಾದರೆ GNP ಅರ್ಥಶಾಸ್ತ್ರದ ಭಾಷೆಯಲ್ಲಿ ಇದು ಹೆಂಗೆ ನೆನಪಿಡಿಯೋದು? GNP ಅಂದರೆ ಹೌದಾ ನೋಡ್ರಿ, GNP ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ತೀವಿ. ಹಿಂಗಂದ್ರೆ ಏನ್ರಿ? ಹೌದಾ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ತೀವಿ. ಹಿಂಗಂದ್ರೆ ಏನು? ಫಸ್ಟ್ ಅದು ಗೊತ್ತಾಗಬೇಕಲ್ಲ. ಹೌದಾ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿದ್ವಿ GNP ಅಂದರೆ. ಹೌದಾ, ನೆಕ್ಸ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿದ್ವಿ. ಹಾಗಾದರೆ ನೋಡ್ರಿ, ಒಂದು ನಿರ್ದಿಷ್ಟ ವರ್ಷದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವೇ GNP ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ತೀವಿ. GNP ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇನ್ನು ನಮಗೆ ಗೊತ್ತಾಗಿಲ್ಲ, ಇಲ್ಲಿ ನೋಡ್ರಿ ಬರವಣಿಗೆಯಲ್ಲೂ ತಗೊಳ್ಳೋಣ. ಒಂದು ನಿರ್ದಿಷ್ಟ ವರ್ಷದಲ್ಲಿ ದೇಶದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯ GNP ಅಂತ ಕರಿತೀವಿ. ಇದು ಹೆಂಗೆ ನೆನಪು ಹಿಡಿಬೋದು? ನಿಮಗಿಲ್ಲೂ ಎಕ್ಸಾಂಪಲ್ ಹಾಕ್ತೀನಿ ನಾನು. ಹೌದಾ, ನೋಡ್ರಿ, ಉದಾಹರಣೆಗೆ ನಮ್ಮ ಭಾರತ ಒಂದು ತಗೊಳ್ಳೇಬೇಕಾಗ್ತದೆ. ಇದು ಭಾರತ ರೀ, ಭಾರತ ಅಂತ ಅಂದ್ಕೊಳ್ರಿ. ಹೌದಾ, ಭಾರತ. ಈಗ ಇಲ್ಲಿ ಏನಿದೆ ಅಂದ್ರೆ ಆಫ್ರಿಕಾ ದೇಶ ಅಂತ ನೋಡ್ತೀವಿ. ಪೂರ ಖಂಡನೆ ಹಾಕ್ತಾ ಇದ್ದೀವಿ, ಇರಲಿ. ಇದು ಆಫ್ರಿಕಾ ರೀ, ಆಫ್ರಿಕಾ. ಈಗ ನೋಡ್ರಿ, ಈಗ ಭಾರತದಲ್ಲಿ ಭಾರತೀಯರ ಕಂಪ್ನಿಗಳು ಅನೇಕ ಅದಾವ. ಈಗ ಭಾರತ ಮೂಲದ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಭೀಮಪ್ಪ ಅಂತ ತಗೊಳ್ಳೋಣ ಎಕ್ಸಾಂಪಲ್ಗೆ. ಹೌದಾ, ಭೀಮಪ್ಪ. ಹೌದಾ, ಎಲ್ಲಿಗೆ ಹೋಗಿದ್ದಾನ ಅಂದ್ರೆ ಆಫ್ರಿಕಾದಲ್ಲಿ ಹೋಗಿ ಒಂದು ಕಂಪನಿ ಓಪನ್ ಮಾಡ್ಯಾನ, ಎಕ್ಸಾಂಪಲ್ಗೆ ಅಷ್ಟೇ. ಹೌದಾ, ಕಂಪನಿ ಓಪನ್ ಮಾಡಿದ್ದಾನ. ಭಾರತದಲ್ಲೂ ಕೂಡ ಒಂದು ಕಂಪ್ನಿ ಇದೆ. ಹೌದಾ, ಭಾರತದಲ್ಲೂ ಕಂಪ್ನಿ ಇದೆ, ಆಫ್ರಿಕಾ ದೇಶದಲ್ಲೂ ಕಂಪ್ನಿ ಇದೆ. ಆದರೆ ಆಫ್ರಿಕಾ ದೇಶದಲ್ಲಿರುವ ಕಂಪ್ನಿ ಯಾರ್ದು ಅಂದ್ರೆ ಭಾರತ ದೇಶದ್ರಿ. ಭೀಮಪ್ಪ ಒಬ್ಬ ಹೋಗಿದ್ದಾನ, ಅಲ್ಲಿ ಕಂಪ್ನಿ ಓಪನ್ ಮಾಡಿದಾನ. ಇನ್ನೊಬ್ಬ ಕರೀಮ್ ಒಬ್ಬ ಹೋಗಿದ್ದಾನ, ಆಫ್ರಿಕಾದಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿದಾನ. ಹೌದಾ, ಕರೀಮ್ ಭಾರತದವ. ಹೌದಾ, ಕರೀಮ್ ಒಬ್ಬ ಹೋಗಿದ್ದಾನ, ಆಫ್ರಿಕಾದಲ್ಲಿ ಒಂದು ಕಂಪನಿ ಓಪನ್ ಮಾಡಿದಾನ. ಹೌದಾ, ನೆಕ್ಸ್ಟ್ ಭಾರತದ ಇನ್ನೊಬ್ಬ ವ್ಯಕ್ತಿ ಹೋಗಿದ್ದಾನೆ. ಎಲ್ಲಿಗೆ? ಆಫ್ರಿಕಾ ದೇಶಕ್ಕೆ ಹೋಗಿದ್ದಾನ. ಹೌದಾ, ಆಫ್ರಿಕಾ ದೇಶಕ್ಕೆ ಹೋಗಿದ್ದಾನ. ಯಾರು ಹೋಗಿದಾರಂದ್ರೆ ವಿನೀತ್ ಅಂತಕ್ಕಂಥ ವ್ಯಕ್ತಿ ಹೋಗಿದ್ದಾನ ಅಂತ ನೋಡೋಣ. ಇಲ್ಲಿ ಎನ್ಪರ್ ಓಪನ್ ಆಗಿದೆ. ಈ ಬೇರೆ ದೇಶದಲ್ಲಿ ಕಂಡು ಬರ್ತಕ್ಕಂಥ ಕಂಪ್ನಿಗಳೆಲ್ಲ ಯಾವುವು? ಭಾರತ ದೇಶದ ಕಂಪ್ನಿಗಳೇ ರೀ. ಹೌದಾ, ಇಲ್ಲಿ ಭಾರತದಲ್ಲೂ ಭಾರತ ಕಂಪ್ನಿಗಳಿದಾವೆ, ಅಲ್ಲಿ ಬೇರೆ ದೇಶದಲ್ಲಿ ಕಂಡು ಬರ್ತಕ್ಕಂಥ ಕಂಪ್ನಿಗಳು ಕೂಡ ಭಾರತದೇ. ಹಾಗಾಗಿ ಇಲ್ಲಿ ನಿಮಗೆ ಅರ್ಥ ಸಿಗ್ತದೆ. ಹೌದಾ, ಈಗ ಭಾರತದಲ್ಲಿರುವ ಕಂಪ್ನಿಗಳು ಒಂದು 500 ಕೋಟಿ ಗಳಿಸ್ದು ಅಂತ ಇಟ್ಕೋರಿ. ಅಂದ್ರೆ ಒಟ್ಟು ಅಂತಿಮ ಸರಕಿನ ಮೌಲ್ಯ 500 ಕೋಟಿ. ಇಲ್ಲಿಂದ ಎಷ್ಟಾಗ್ಯದ? ಒಂದು 400 ಕೋಟಿ ಆಗ್ಯದ ಅಂತ ಇಟ್ಕೋರು. ಆಫ್ರಿಕಾ ಖಂಡದಲ್ಲಿ ಭಾರತ್ ಕಂಪ್ನಿ ಇದಾವಲ್ಲ, ಅವು 400 ಇದಾವೆ. ಭಾರತೀಯ ಮೂಲದವ್ರು ಹೋಗಿನೇ ಅಲ್ಲಿ ಕಂಪ್ನಿ ಓಪನ್ ಮಾಡಿದಾರ, ಇಲ್ಲಿ ಭಾರತದವರೇ ಓಪನ್ ಮಾಡಿದಾರ. ಇಲ್ಲಿ ವಿದೇಶಿ ಕಂಪನಿಗಳು ಕನ್ಸಿಡರ್ ಆಗೋದಿಲ್ಲ ಇದರಲ್ಲಿ. ಹೌದಾ, ಭಾರತದಲ್ಲಿರುವ ಭಾರತೀಯ ಕಂಪನಿಗಳು ಮತ್ತು ಹೊರದೇಶದಲ್ಲಿರುವ ಹೊರ ಕಂಪನಿಗಳು ಎರಡೂ ಸೇರಿ ಅಂತಿಮ ಮೌಲ್ಯ ಕನ್ಸಿಡರ್ ಮಾಡ್ತೀವಲ್ಲ, ಎಷ್ಟಾಯಿತು? 900 ಕೋಟಿ ಆಯಿತು. ಹೌದಾ, ಇದನ್ನು ನಾವು ಏನಂತ ಕರಿತೀವಿ ಅಂತ ನೋಡ್ತಾ ಹೋದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಯಾಕಂದ್ರೆ ರಾಷ್ಟ್ರದ ಮೂಲದವರು ಉತ್ಪಾದನೆ ಮಾಡಿದಂತಹ ಸರಕು ಸೇವೆಗಳ ಅಂತಿಮ ಮೌಲ್ಯವಾಗಿದೆ. ನಿಮಗೆಲ್ಲ ಎಕ್ಸಾಂಪಲ್ ನೋಡ್ರಿ, ದೇಶದ
ಆಂತರಿಕವಾಗಿ, ಹೌದಾ, ಅದಕ್ಕೆ ಎರಡೆರಡು ಹಾಕಿದ್ದು. ದೇಶದ ಆಂತರಿಕವಾಗಿ ಮತ್ತು ದೇಶದ ಬಾಹ್ಯವಾಗಿ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯಕ್ಕೆ, ಓಕೆ, ಹೌದಾ, ಇಲ್ಲಿ ನೋಡ್ರಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಮ್ಮದೇ ದೇಶದವರು ಹೊರಗಡೆ ಹೋಗಿ ಉತ್ಪಾದನೆ ಮಾಡಿರ್ತಕ್ಕಂತಹ ಸರಕು ಸೇವೆಗಳ ಅಂತಿಮ ಮೌಲ್ಯ. ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಹೌದಾ, ಇದ್ರ ಬಗ್ಗೆ. ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇದು ಭಾರತ ಅಂತ ತಿಳ್ಕೊಳ್ಳೋಣ. ಭಾರತ ಅಂತ ತಿಳ್ಕೊಳ್ಳೋಣ ಇದು, ಹೌದಾ. ಈಗಿದು ಸೌದಿ ಅರೇಬಿಯಾ, ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಸೌದಿ ಅರೇಬಿಯಾ ಅಂತ ತಿಳ್ಕೊಳ್ರಿ. ಈಗ ಅನೇಕ ಜನ ನಮ್ಮ ಭಾರತೀಯರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಭಾರತದಲ್ಲಿ ಕಂಪ್ನಿಗಳಿದಾವ, ಹೌದಾ. ಭಾರತದಲ್ಲಿ ಭಾರತದ ಭೀಮಪ್ಪ ಕೆಲಸ ಇಲ್ಲ, ಇಲ್ಲೂ ಕೂಡ ಒಂದು ಕಂಪ್ನಿ ಓಪನ್ ಮಾಡಿದಾನ, ಹೌದಾ. ಇಲ್ಲಿಂದು ಭಾರತ, ಇಂಡಿಯಾ, ಹೌದಾ, ಸೌದಿ, ಹೌದಾ. ಇಲ್ಲಿನ ವ್ಯಕ್ತಿ ಎಲ್ಲಿ ಹೋಗಿದಾನಂದ್ರೆ ಸೌದಿ ಅರೇಬಿಯಾಕ್ಕೆ ಹೋಗ್ಯಾನ. ಸೌದಿ ಅರೇಬಿಯಾಕ್ಕೆ ಹೋಗಿ ಅಲ್ಲಿ ಏನು ಮಾಡಿದಾನಂದ್ರೆ ಅಲ್ಲೊಂದು ಕಂಪ್ನಿ ಓಪನ್ ಮಾಡಿದಾನ. ಯಾರು? ಭಾರತದ ವ್ಯಕ್ತಿನೇ ರೀ, ಹೌದಾ. ಭಾರತದ ವ್ಯಕ್ತಿ ಸೌದಿಗೆ ಹೋಗಿದಾನ. ಭೀಮಪ್ಪ ಇಲ್ಲೂ ಓಪನ್ ಮಾಡಿದಾನೆ ಭಾರತದಲ್ಲೂ ಕೂಡ. ಮತ್ತು ಸೌದಿ ಅರೇಬಿಯಾಕ್ಕೆ ಏನಪ್ಪಾರ ಅವ್ರ ತಮ್ಮ ಹೋಗ್ಯಾನ್ರಿ, ಅಂಬರೀಷ್ ಅಂತಕ್ಕಂಥವ್ನು. ಭೀಮಪ್ಪನ ತಮ್ಮ ಅಂಬರೀಷ್ ಅಂತಕ್ಕಂಥ ವ್ಯಕ್ತಿ ಎಲ್ಲಿಗೆ ಹೋಗಿದಾನಂದ್ರೆ ಸೌದಿಗೆ ಹೋಗಿದ್ದಾನ. ಇಲ್ಲಿ ಭೀಮಪ್ಪದಾನ ಅವ್ರ ಅಣ್ಣ, ಭಾರತದವನು. ಇವನು ಭಾರತದವನು, ಅವನು ಭಾರತದವನೇ, ಹೌದಾ. ಇಲ್ಲಿ ಇವನು ಉತ್ಪಾದನೆ ಎಷ್ಟಾಗಿದೆ ಅಂದ್ರೆ 500 ಕೋಟಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಅಂಬರೀಷನ ಉತ್ಪಾದನೆ ಎಷ್ಟಾಗಿದೆ ಅಂದ್ರೆ 300 ಕೋಟಿ ಅಂತ ತಿಳ್ಕೊಳ್ರಿ. ಇವರಿಬ್ರು ಎಲ್ಲಿಯವ್ರಿ? ಮೂಲ ಭಾರತೀಯರು. ಇವರ ಅಂತಿಮ ಸರಕಿನ ಮೌಲ್ಯ 500 ಕೋಟಿ, ಇವನ ಅಂತಿಮ ಸರಕಿನ ಮೌಲ್ಯ, ಹೌದಾ, ಅಂತಿಮ ಸರಕಿನ ಮೌಲ್ಯ 300 ಕೋಟಿ. ಎರಡೂ ಸೇರಿಸಿದ್ರೆ ಎಷ್ಟಾಯಿತು? 800 ಕೋಟಿ ರೂಪಾಯಿ ಆಯಿತು. 800 ಕೋಟಿ ರೂಪಾಯಿ ಆಯಿತು. ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಹಾಗಾದರೆ ಈ ಸಂದರ್ಭದಲ್ಲಿ ಈಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ, ಉತ್ಪನ್ನ ಅಂತ ಕರಿತೀವಿ. ಭಾರತ ಕಂಪ್ನಿಗಳು ಅಷ್ಟೇ ಮತ್ತು ವಿದೇಶದಲ್ಲಿ ಹೋಗಿ ವಿದೇಶದಲ್ಲಿ ನಮ್ಮ ಭಾರತೀಯರು ಓಪನ್ ಮಾಡಿರ್ತಕ್ಕಂಥ ಕಂಪ್ನಿಗಳ ಒಟ್ಟು ಅಂತಿಮ ಸರಕಿನ ಮೌಲ್ಯ ಆಯ್ತಿದು. ಹಾಗಾದರೆ ಇಲ್ಲಿ GDP ಒಳಗೆ ನಾವು ಏನು ಮಾಡಿದ್ದೀವಿ? ಇಲ್ಲಿ ವಿದೇಶಿ ಕಂಪ್ನಿಗಳ ಆದಾಯ ಕೂಡ ಹಿಡಿದಿದ್ವಿ. ಇದು ಇರ್ತದೇನ್ರಿ ಈ ಸಲ ಅಂದ್ರೆ ಇರೋದಿಲ್ಲ. ಟೋಟಲಿ ರಾಷ್ಟ್ರೀಯ ಉತ್ಪನ್ನ ಇದು, ಹೌದಾ. ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ತೀವಿ, ಹೌದಾ. ನೋಡ್ರಿ, ಇವು ಎರಡು ಕನ್ಸಿಡರ್. ಈಗ ಇದು ಅಮೇರಿಕಾ ಕಂಪ್ನಿ ಅಂತ ಇಟ್ಕೋರಿ, ಅಮೇರಿಕಾ ಕಂಪನಿ. ಇದು ಜಪಾನ್ ಕಂಪನಿ. ಇವು ಮೂರು ಬಿಳಿ ಕಲರಲ್ಲಿರೋ ಭಾರತ್ ಕಂಪ್ನಿ ಅಂದ್ಕೊಡ್ರಿ. ಈಗ ಭಾರತ್ ಕಂಪ್ನಿ ಆದಾಯ 500 ಕೋಟಿ ಇದೆ ಅಂತ ಇಟ್ಕೊಡ್ರಿ. ಇವು ಎರಡೇ ಕಂಪ್ನಿದು 600 ಕೋಟಿ ಬಂದದ ಅಂತ ಇಟ್ಕೊಳ್ಳೋಣ, ಹೌದಾ. ಇದು ಏನಾಯಿತು? ಗಡಿಯ ಆಂತರಿಕ, ಹೌದಾ, ಒಂದು ಗಡಿಯ ಒಳಗಡೆ ಉತ್ಪಾದನೆಯಾದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಗಡಿಯ ಆಂತರಿಕ ಒಳಗಡೆ ಉತ್ಪಾದನೆ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ GDP ಅಂತ ಕರಿತೀವಿ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಇದು ಆಂತರಿಕ, ಇದು ಬಾಹ್ಯ, ಹೌದಾ. ಆಂತರಿಕ, ಇದು ಬಾಹ್ಯ, ಈ ರೀತಿ ಉತ್ಪಾದನೆ ಆಗಿದ್ದು, ಹೌದಾ. ಇಲ್ಲಿ ದೇಶದ ಇವು 3 ಕಂಪ್ನಿ ಮತ್ತು ಇವು 2 ಕಂಪ್ನಿ, ಇದು 500 ಕೋಟಿ, ಇದು 300 ಕೋಟಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಎಷ್ಟು ಹೇಳ್ತೀವಿ? 800 ಕೋಟಿ. ಭಾರತದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಅಂದರೆ ದೇಶದ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಆದ ಒಟ್ಟು ಸರಕು ಸೇವೆಗಳ ಅಂತಿಮ ಮೌಲ್ಯ 800 ಕೋಟಿ ಬಂದರೆ, ಇಲ್ಲಿ ಏನಾಗಿದೆ ಅಂದ್ರೆ ಆಂತರಿಕವಾಗಿಯೇ ಎಷ್ಟಾಗಿದೆ ಅಂದ್ರೆ 1100 ಕೋಟಿ ರೂಪಾಯಿ ಪರ್ ಉತ್ಪಾದನೆ ಆಗಿದೆ, ಹೌದಾ. ಒಟ್ಟು ಸರಕು ಸೇವೆಗಳ ಅಂತಿಮ ಮೌಲ್ಯ ಅವನು ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದ್ದೇವೆ, ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ, ಎಕ್ಸಾಂಪಲ್ಗೆ ಅಷ್ಟೇ, ಹೌದಾ. ಕ್ಲಿಯರ್ ಆಯ್ತು ರೀ? ನೋಡ್ರಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮತ್ತು ದೇಶೀಯ ಉತ್ಪನ್ನಕ್ಕಿರೋ ಡಿಫ್ರೆನ್ಸ್ ಇಷ್ಟೇ. ದೇಶೀಯ ಉತ್ಪನ್ನ ಅಂದ್ರೆ ಏನು? ಒಂದು ನಿರ್ದಿಷ್ಟ ವರ್ಷದ ಆಂತರಿಕ ಅಂದರೆ ಒಳಗಡೆ, ಆಂತರಿಕ ಅಂದರೆ ಒಳಗಡೆನೇ ಉತ್ಪಾದನೆ ಆಗಿರ್ತಕ್ಕಂತಹ ಸರಕು ಸೇವೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ GDP ಅಂತ ಕರೆದ್ರೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆಯಾದ ಸರಕು ಸೇವೆಗಳ ಅಂತಿಮ ಮೌಲ್ಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ GNP ಅಂತ ಕರಿತೀವಿ.
ತಿಳಿತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. GNP ಅಂತ ಕರಿತೀವಿ. ಹಾಗಾದರೆ ಮುಂದಕ್ಕೆ ಹೋಗೋಣ. ಹಾಗಾದರೆ ಇನ್ನೂ ಅದಾವಿಲ್ಲಿ. ಹೌದು ನೋಡ್ರಿ, ಇಲ್ಲಿ GDPಗೆ ಒಂದೇ ದೇಶ ಕೊಟ್ಟಿದ್ದೀವಿ ಎಕ್ಸಾಂಪಲ್, ಭಾರತ ದೇಶ. ಇಲ್ಲಿ ವಿದೇಶಿ ಕಂಪ್ನಿಗಳು ಕೂಡ ಇದಾವೆ. ಹೌದಾ, ಎಲ್ಲಿ ಬಿಳಿ ಕಲರಲ್ಲಿ ಕಾಣಿಸ್ತಾ ಇದಾವಲ್ಲ, ವಿದೇಶಿ ಕಂಪ್ನಿಗಳು ಇದಾವೆ, ಭಾರತ ಕಂಪ್ನಿಗಳು ಇದಾವೆ. ಒಂದೇ ದೇಶ ನಾವು ತೊಗೊಂಡಿದ್ದೀವಿ. ಅಂದ್ರೆ ಇವೆಲ್ಲ ಕಂಪ್ನಿಗಳು ಬಂದು ಭಾರತದಲ್ಲೇ ಉತ್ಪಾದನೆ ಮಾಡಿದಾವೆ ಸರಕು ಸೇವೆಗಳು, ಅದನ್ನು GDP ಅಂತ ಕರಿತೀವಿ. ಇಲ್ಲ ಹಾಗಲ್ಲ, ಎರಡು ದೇಶ ತೊಗೊಂಡಿದ್ದೀವಿ. ಭಾರತ ಇದೆ, ಭಾರತೀಯ ಮೂಲದವರೇ ಹೋಗಿ ಆಫ್ರಿಕಾದಲ್ಲಿ ಕಂಪ್ನಿ ಓಪನ್ ಮಾಡಿದ್ದಾರೆ. ಇವರಿಬ್ಬರ ಒಟ್ಟು ಅಂತಿಮ ಮೌಲ್ಯ GNP ಅಂತ ಕರಿತೀವಿ. ಇವರಿಬ್ಬರ ಒಟ್ಟು ಅಂತಿಮ ಮೌಲ್ಯ GNP ಅಂತ ಕರಿತೀವಿ. ಹಾಗಾದರೆ GNP GDP ಗೊತ್ತಾಗಿದೆ, GNPನೂ ಗೊತ್ತಾಗಿದೆ. ಎರಡೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದಾ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಈಗ NDP NNP ಅಂತ ನೋಡ್ತೀವಿ. ಏನ್ರಿ ಇದು NDP NNP ಅಂದ್ರೆ ಏನು, ಹಿಂಗ್ಯಾಕೆ ಹಾಕಿದ್ರಿ ಯಾರೋ ಮಾರ್ಕ ಅಂತ ಕೇಳಿದ್ರೆ, NDP GDP ಒಳಗೆ ಮೈನಸ್ ಮಾಡಬೇಕು, NNP GNP ಒಳಗೆ ಮೈನಸ್ ಮಾಡಬೇಕು. ಹಂಗಂದ್ರೆ ಏನ್ರಿ, NDP ಅಂದ್ರೆ ಏನು, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ದೇಶೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನೋಡ್ರಿ, ಇದೆ ಇಷ್ಟೇ ಮೈನಸ್ ಮಾಡೋದು, ಸವಕಳಿ ತೆಗೆಯೋದು ಅಂತ ಹೇಳ್ತೀವಿ ನಾವು. ಹಾಗಂದ್ರೆ ಏನ್ರಿ, ನಮಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗದೇ ಇದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಾನಿಲ್ಲಿ. ಹೌದಾ, ನೋಡ್ರಿ, ಇದು ಭಾರತ ಅದ ರೀ, ಭಾರತ ಇದೆ. ಇದು ಭಾರತ ಇದೆ. GDP ಅಂದ್ರೆ ಏನು ಅಂತ ಹೇಳಿದ್ದೀನಿ ನಾನು. ಹೌದಾ, GNP ಈಗ ನೋಡ್ರಿ, ಇಲ್ಲೊಂದು ಕಂಪ್ನಿ ಇದೆ, ಭಾರತದೇ ಇದು ಭಾರತದೇ. ಅರಿಶಿಣ ಕಲರಲ್ಲಿ ಕಾಣಿಸ್ತಾ ಇರೋ ಕಂಪ್ನಿ ಎಲ್ಲ ಭಾರತದ್ದು ಅಂತ ಇಟ್ಕೊಳ್ಳೋಣ. ಹೌದಾ, ಭಾರತದ್ದು. ಪಿಂಕ್ ಕಲರಲ್ಲಿ ಬಂದಿರೋ ಕಂಪ್ನಿ ಎಲ್ಲ ವಿದೇಶದ್ದು. ಹೌದಾ, ವಿದೇಶದ ಕಂಪ್ನಿ. ಭಾರತ ಕಂಪ್ನಿ ಹೆಚ್ಚಾಗಿ ತಗೊಳ್ಳೋಣ ಸ್ವಲ್ಪ. ಹೌದಾ, ವಿದೇಶಿ ಕಂಪ್ನಿ ನೋಡ್ರಿ. ಹಾಗಾದರೆ ಭಾರತ್ ಕಂಪ್ನಿಗಳು ಗಳಿಸಿರ್ತಕ್ಕಂಥ ಆದಾಯ ಎಷ್ಟಾಗಿದೆ, 1,000 ಕೋಟಿ ಉದಾಹರಣೆಗೆ. ಹೌದಾ, 1,000 ಕೋಟಿ. ಈಗ ವಿದೇಶಿ ಕಂಪ್ನಿ ಗಳಿಸಿದ್ದೆಷ್ಟು, 600 ಕೋಟಿ. ಟೋಟಲ್ ಅಂತಿಮ ಮೌಲ್ಯ 1,600 ಕೋಟಿ. ಇದಕ್ಕೆ ನಾವೇನಂತ ಕರಿತೀವಿ, GDP ಅಂತ ಕರಿತೀವಿ. ಗಡಿ ಒಳಗಡೆ ಉತ್ಪಾದನೆ ಆದ ಸರಕು ಸೇವೆಗಳ ಅಂತಿಮ ಮೌಲ್ಯ GDP ಅಂತ ಕರಿತೀವಿ. ಓಕೆ ನೋಡ್ರಿ. ಹಾಗಾದರೆ ಈಗ ಇದರಲ್ಲಿ GDP ಒಳಗೆ NDP ತೆಗೀರಿ ಅಂತ ಹೇಳತ್ತೀರಿ ನೀವು. ಏನು ರೀ NDP ಅಂದ್ರೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸವಕಳಿ ತೆಗೀರಿ ಅಂತ ಹೇಳ್ತಿದ್ರಿ. ತೆಗಿಯೋಣ. ಹೌದಾ, ಈಗ ಇದೊಂದು ಟಾಟಾ ಕಂಪ್ನಿ ಅದ ಅಂತ ಇಟ್ಕೋರಿ. ಈ ಟಾಟಾ ಕಂಪ್ನಿ ಸುಮ್ಮನೆ ಓಪನ್ ಆಗ್ಯದೇನ್ರಿ, ಸುಮ್ಮನೆ ಓಪನ್ ಆಗಕ್ಕೆ ಸಾಧ್ಯನಾ, ಇಲ್ಲ. ಇದಕ್ಕೆ ಜಾಗ ತೊಗೋಬೇಕು. ಟಾಟಾ ಕಂಪ್ನಿ ಓಪನ್ ಆಗ್ಬೇಕಾದ್ರೆ ಜಾಗ ತೊಗೋಬೇಕು, ಜಾಗಕ್ಕೆ ಬಂಡವಾಳ ಹಾಕಬೇಕು. ಹೌದಾ, ಎಕ್ಸಾಂಪಲ್ ನಿಮ್ಗೆ ಒಂದೇ ಎಕ್ಸಾಂಪಲ್ ಕ್ಲಿಯರ್ ಮಾಡಿಸ್ತೀನಿ. ಜಾಗ ತೊಗೋಬೇಕು, ಬಂಡವಾಳ ಹಾಕಬೇಕು, ಅದಕ್ಕೆ ಮಷಿನ್ಗಳು ತೊಗೋಬೇಕು. ಹೌದಾ, ಕಂಪ್ನಿ ಓಪನ್ ಅಂದ್ರೆ ಮಷಿನ್ಗಳಿದ್ದಿರ್ತಾವೆ, ಮಷೀನಿಗೆ ಬಂಡವಾಳ ಹಾಕಬೇಕು. ಹೌದಾ, ಬಂಡವಾಳ ಹಾಕಬೇಕು. ವಿದ್ಯುತ್ ತೊಗೋಬೇಕು. ಹೌದಾ, ವಿದ್ಯುತ್ ಬಿಲ್, ಕರೆಂಟ್ ಬಿಲ್ ಕಟ್ಟಬೇಕು, ಇದಕ್ಕೂ ಬಂಡವಾಳ ಕೊಡಬೇಕು. ಹೌದಾ, ಕಾರ್ಮಿಕರು ದುಡಿತಾರೆ. ಹೌದಾ, ಕಾರ್ಮಿಕರು ಅದರಲ್ಲಿ GDP ಎಲ್ಲ ನೋಡ್ತೀವಿ, ಕಾರ್ಮಿಕರು ದುಡಿತಾರೆ. ಹೌದಾ, ಒಂದು ಮಷಿನ್ಗಳ ಎಷ್ಟು ಸವಕಳಿ ಆಗಿದೆ, ಮಷಿನ್ ಅದಾವ, ಪ್ಲಾಟ್ ತೊಗೊಂಡಾರ, ಕಟ್ಟಿದಾರೆ ಕಂಪ್ನಿ, ವಿದ್ಯುತ್ ಆಗಿದೆ. ಹೌದಾ, ಇವರೆಲ್ಲ ಖರ್ಚು ಎಷ್ಟು ಹಾಕಿದಾರೆ ಅಂದ್ರೆ ಒಂದು 100 ಕೋಟಿ ರೂಪಾಯಿ ಖರ್ಚು ಹಾಕಿ ಬಂಡವಾಳ ಮಾಡಿದ್ದಾರೆ ಕಂಪ್ನಿ ಓಪನ್ ಮಾಡೋಕ್ಕೆ. ಇವರ ನಿರ್ದಿಷ್ಟ ವರ್ಷ ಅಂದರೆ 2020 2021 ಆದಾಯ ಎಷ್ಟಿದೆ ಅಂದರೆ ಒಂದು 300 ಕೋಟಿ ಅಂತ ತಗೊಳ್ಳೋಣ. 300 ಕೋಟಿ ಅಂತ ತಗೊಳ್ಳೋಣ.
ಹೌದಾ? ಯಾರ್ದು? ಟಾಟಾ ಕಂಪ್ನಿ ಒಂದೇ ತೊಗೊಳತ್ತೀನಿ ನಾನು ಇಲ್ಲಿ ಎಕ್ಸಾಂಪಲ್ಲ. 300 ಕೋಟಿ ಆದಾಯ ಇದೆ. ಈಗ ಈ 100 ಕೋಟಿ ಮೈನಸ್ ಮಾಡ್ಬೇಕ್ರಿ. ಹೌದಾ? 100 ಕೋಟಿ ಮೈನಸ್ ಮಾಡಿದಾಗ ಉಳಿತೆಷ್ಟು? ಹೌದಾ? 200 ಕೋಟಿ ಆಯಿತು. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ NDP ಅಂತ ಕರಿತೀವಿ. ಮತ್ತು ಭಾರತ್ ಕಂಪ್ನಿ ಒಂದೇ ತೊಗೊಂಡ್ರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಎಕ್ಸಾಂಪಲ್ ಅಷ್ಟೇ, ನಾನು ಹೋಲ್ ಎಲ್ಲವೂ ಕೂಡ. ಹೌದಾ? ಇಲ್ಲ ನೋಡ್ರಿ, ಇದು ಬಿಡ್ರಿ, ಜಸ್ಟ್ ಇದು ಎಕ್ಸಾಂಪಲ್ ನಿಮಗೆ ಹೇಳಿದ್ದು ನಾನು. ಎಲ್ಲವೂ ಕೂಡ ಏನಪ್ಪ ತಗೊಳ್ಳೋಣ. ಈಗ 1600 ಕೋಟಿ ರೂಪಾಯಿ ಅಂತಿಮ ಮೌಲ್ಯ ಆಗಿದೆ. ವಿದೇಶಿ ಕಂಪ್ನಿ ದೇಶೀಯ ಕಂಪ್ನಿ ಎರಡೂ ಸೇರಿ 1600 ಕೋಟಿ ರೂಪಾಯಿ ಆದಾಯ ಬಂದ ಅಂತ ಇಟ್ಕೋರಿ. ಈಗ 1600 ಕೋಟಿ ಈ ಎಲ್ಲ ಕಂಪ್ನಿ ಓಪನ್ ಮಾಡ್ಲಿಕ್ಕೆ ಬಂಡವಾಳ, ಜಾಗಕ್ಕೆ ಪ್ಲಾಟ್ ತೊಗೊಳ್ಬೇಕು, ಬಂಡವಾಳ ಹಾಕಬೇಕು, ವಿದ್ಯುತ್ ಬೇಕು, ವಿದ್ಯುತ್ತಿಗೂ ಕೂಡ ರೊಕ್ಕ ಕೊಡಬೇಕು, ಫ್ರೀ ವಿದ್ಯುತ್ ಇಲ್ಲ. ಹೌದಾ? ರೊಕ್ಕ ಕೊಡಬೇಕು. ನೆಕ್ಸ್ಟ್ ಮಷಿನ್ಗಳು ಕೆಲಸ ಮಾಡ್ತಾವಲ್ಲಿ, ಮಷಿನ್ಗಳ ಸವಕಳಿ ಹೋಗ್ತದೆ, ಎಷ್ಟು ಸೌದವ ಎಲ್ಲ ಏನಪ್ಪ ನೋಡ್ಬೇಕಾಗ್ತದೆ, ವೆಚ್ಚ ನೋಡ್ಬೇಕಾಗ್ತದೆ. ಇವಕ್ಕೆ ಟೋಟಲ್ ಎಷ್ಟಾಗಿದೆ ಅಂದ್ರೆ 400 ಕೋಟಿ ಖರ್ಚಾಗ್ಯದ. 400 ಕೋಟಿ ಖರ್ಚಾಗ್ಯದ. ನಮಗೆ ಬಂದು ಆದಾಯ ಎಷ್ಟು? 1600 ಕೋಟಿ ಬಂದದ. ಹಾಗಾದ್ರೆ ಇದ್ರಾಗ ಎಷ್ಟು ಮೈನಸ್ ಮಾಡ್ಬೇಕು ನಾವು? 400 ಕೋಟಿ ಮೈನಸ್ ಮಾಡಬೇಕು. ಈಗ 400 ಕೋಟಿ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಉಳೀತು ಅಂತ ನೋಡ್ತಾ ಹೋದರೆ 1200 ಕೋಟಿ ರೂಪಾಯಿ ಉಳಿತು ರೀ. ಎಕ್ಸಾಂಪಲ್ ಮತ್ತೇನು ಲೆಕ್ಕ ಮಾಡೋದ್ರಿಂದ 1200 ಕೋಟಿ ರೂಪಾಯಿ ಉಳಿತದೆ. ಈ ಉಳಿದಿರ್ತಕ್ಕಂಥ ಆದಾಯ ಏನಿರ್ತದಲ್ಲ, ಅಂತಿಮ ಮೌಲ್ಯ ಏನಿದಿರ್ತದಲ್ಲ, ಇದಕ್ಕೆ NDP ಅಂತ ಕರಿತೀವಿ. ಉಳಿದಿರ್ತಕ್ಕಂಥ ಅಂತಿಮ ಮೌಲ್ಯಕ್ಕೆ NDP ಅಂತ ಏನಪ್ಪ ಕರೆಯೋದು ಕಂಡು ಬರ್ತದೆ. ಇದನ್ನು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾಕೆ ಇಷ್ಟೊಂದೆಲ್ಲ ಹೇಳೋದಂದ್ರೆ ಎಕ್ಸಾಂಪಲ್ ಅರ್ಥ ಆಗಬೇಕು. ಈಗ ಒಂದು ಕಂಪ್ನಿ ಓಪನ್ ಮಾಡಬೇಕಾದ್ರೆ ಅದಕ್ಕೆ ಬಂಡವಾಳ ಹಾಕಬೇಕಾಗ್ತದೆ, ಜಾಗ ಖರೀದಿ ಮಾಡಬೇಕಾಗ್ತದೆ, ಎಲ್ಲ ಹಾಕಿ ಅದರ ಆದಾಯದಲ್ಲಿ ಎಷ್ಟು ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟು ವೆಚ್ಚ ಹಾಕಿದ್ದೀವಿ, ಅದನ್ನು ಕಟ್ ಮಾಡಿ ಉಳಿದಿರ್ತಕ್ಕಂಥ ನೆಟ್ ಅಮೌಂಟ್ ಏನಿರ್ತದಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ NDP. GDPಯಲ್ಲಿ ಮೈನಸ್ ಮಾಡೋದು NDP, GNPಯಲ್ಲಿ ಮೈನಸ್ ಮಾಡೋದು NNP ಅಂತ ನೋಡ್ತೀವಿ. ಹೌದಾ? GNP ನೋಡ್ರಿ. ಹಾಗಾದರೆ ಇಲ್ಲಿ ನೋಡ್ರಿ, ಈಗ GNP ಅದು, GNP ಅದು. ಈ GNP ಒಳಗೆ ಮೈನಸ್ ಮಾಡ್ಬೇಕು ಯಾವುದು? NNP. ಹೌದಾ? NNP. ನಿಮಗಿಲ್ಲಿ 2 ದೇಶ ಹಾಕಿದ್ದೀನಿ ನಾನು. ಹೌದಾ? 2 ದೇಶ. ಭಾರತ ರೀ ಇದು, ಭಾರತ. ಭಾರತ. ಈಗಿದು ಚೀನಾ ಅಂದ್ಕೊಳ್ರಿ, ಎಕ್ಸಾಂಪಲ್ಗಷ್ಟೇ, ಚೀನಾ. ಈಗ ಭಾರತದ್ದು ಹೌದಾ? ಭಾರತ್ ಕರೀಮ್ ಇಲ್ಲೇ ಅದನ್ನು ಭಾರತದಲ್ಲಿ ಒಂದು ಕಂಪನಿ ಓಪನ್ ಮಾಡ್ಯಾನ. ಇಲ್ಲಿ ಚಂದ್ರು ಅಂತಕ್ಕಂಥ ವ್ಯಕ್ತಿ ಚೀನಾ ಒಳಗೆ ಹೋಗಿ ಇವನು ಒಂದು ಕಂಪ್ನಿ ಓಪನ್ ಮಾಡ್ಯಾನ. ಯಾರು? ಚಂದ್ರು ಅಂತಕ್ಕಂಥವನು. ಇಲ್ಲಿ ಇವನು ಚಂದ್ರು ಕೂಡ ಭಾರತದವನೇ, ಕರೀಂ ಕೂಡ ಭಾರತದವನೇ. ಹೌದಾ? ಇದು ಆಂತರಿಕ ನೋಡ್ರಿ. ಎಕ್ಸಾಂಪಲ್ ನೀವು ಮತ್ತೆ ಹೇಳ್ತಾ ಇದ್ದೀನಿ. ಇದು ಆಂತರಿಕ, ಇದು ಬಾಹ್ಯ. ಇವೆರಡು ಸೇರಿಸಿದ್ರೆ ಏನಾಗ್ತದ? GNP ಆಗ್ತದೆ. ಹೌದಾ? ಈಗ ಕಂಪ್ನಿ ಓಪನ್ ಮಾಡಕ್ಕೆ ಕರೀಂ ಏನು ಪುಗ್ಸಟ್ಟದ ಕಂಪ್ನಿ ಓಪನ್ ಮಾಡ್ಯಾನ? ಮಾಡಿಲ್ಲ. ಈಗ ಇವನಿಗೆ ಒಂದು ನಿರ್ದಿಷ್ಟ ವರ್ಷದ ಆದಾಯ ಎಷ್ಟಾಗ್ಯದ? ಒಂದು 200 ಕೋಟಿ ಅಂತ ಅಂದ್ಕೊಳ್ಳೋಣ. ಇವಂದು ಒಂದು 100 ಕೋಟಿ ಅಂತ ಅಂದ್ಕೊಳ್ಳೋಣ, ಚಂದ್ರಂದು. ಈಗ ಇವ ಎಷ್ಟು ಖರ್ಚು ಮಾಡಿದಾನ ಅಂದ್ರೆ, ಇನ್ವೆಸ್ಟ್ ಮಾಡ್ಯಾನ ಎಷ್ಟು ಅಂದ್ರೆ 50 ಕೋಟಿ ಇನ್ವೆಸ್ಟ್ ಮಾಡ್ಯಾನ. ಈಗ ಇಬ್ಬರದು ಸೇರಿದ್ರೆ 300 ಕೋಟಿ ಆಯ್ತು ರೀ. ಈ 300 ಕೋಟಿ ನಾವೇನಂತ ಕರಿತೀವಿ? GNP ಅಂತ ಕರಿತೀವಿ. ಹೌದಾ? ಇವ ಒಂದು 50 ಕೋಟಿ ಖರ್ಚು ಮಾಡಿದಾನ, ಇವ ಒಂದು 20 ಕೋಟಿ ಖರ್ಚು ಮಾಡಿದಾನ. ಹಾಗಾದರೆ 300 ಕೋಟಿ ಒಳಗೆ 70 ಕೋಟಿ ಏನಪ್ಪ ತೆಗೀರಿ. 70 ಕೋಟಿ ತೆಗೆದಾಗ 230 ಕೋಟಿ ರೂಪಾಯಿ ಉಳಿತು. ಇದು ಅಂತಿಮ ಮೌಲ್ಯ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ನ್ಯಾಷನಲ್
ಪ್ರಾಡಕ್ಟ್ ಅಂತ ಕರಿತೀವಿ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಈ ರೀತಿ ಏನಪ್ಪ ಅಂದ್ರೆ GDP, GNP, ಹೌದಾ, NDP, NNP ಅಂತ ಏನಪ್ಪ ಲೆಕ್ಕಾಚಾರ ಏನಪ್ಪ ಈ ರೀತಿ ಆಗ್ತದೆ. ತಿಳಿದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದಾ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದಾ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಇದು ಎಲ್ಲವೂ ಕೂಡ ಏನಪ್ಪ ಬಿಡುಗಡೆ ಮಾಡೋದೇ ಯಾವುದು, ಇದರೆಲ್ಲ ಲೆಕ್ಕಾಚಾರ ಮಾಡೋದೇ ಯಾವುದು ಅಂದ್ರೆ CSO ಸಂಸ್ಥೆ ಅಂತ ಏನಪ್ಪ ನೋಡ್ತೀವಿ. ಇದೆಲ್ಲವೂ ಬಿಡುಗಡೆ ಮಾಡೋ CSO ಸಂಸ್ಥೆ ಅಂತ ನೋಡ್ತೀವಿ. ಹೌದಾ, ಇನ್ನೂ ಇದರಲ್ಲಿ ಭಾಳಷ್ಟು ಬಂದಿರ್ತಾವೆ. RNI ಅಂತ ಬರ್ತದೆ, NNI ಅಂತ ಏನಪ್ಪ ಬಂದಿರ್ತದೆ. ಹೌದಾ, ನ್ಯಾಷನಲ್ ಇನ್ಕಮ್ ತಲಾ ಆದಾಯ, ಭಾಳಷ್ಟು ವಿಧವಾಗಿ ಏನಪ್ಪ ಅಂದ್ರೆ ಇದರಲ್ಲಿ ನಾವು ನೋಡ್ತೀವಿ. ಅದೆಲ್ಲ ಮುಂದುವರೆದ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳ್ತಾ, ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಒಮ್ಮೆ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಭೇಟಿ ಮಾಡಿ ಇಲ್ಲಿನ ತರಗತಿಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.